ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಕೂಡ ಸಾಕಷ್ಟು ಜನರ ರೀತಿಯಲ್ಲಿ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು, ನಿಮ್ಮ ಹೊಟ್ಟೆ ಭಾಗದಲ್ಲಿ ಸಂಗ್ರಹವಾಗಿರುವಂತಹ ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ಸ್ಟ್ರಿಕ್ಟ್ ಆದ ಡಯಟ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ. ಹಾಗೆ ಹೆವಿ ವರ್ಕೌಟ್ಸ್ ಅನ್ನ ಮಾಡ್ತಾ ಇದ್ದೀರಾ. ಆದ್ರೂ ಕೂಡ ಯಾವುದೇ ರೀತಿಯ ಒಂದು ರಿಸಲ್ಟ್ ಅನ್ನೋದು ನಿಮ್ಗೆ ಸಿಗ್ತಾ ಇಲ್ವಾ? ನಿಮ್ಮ ತೂಕದಲ್ಲಿ ಯಾವುದೇ ರೀತಿ ವ್ಯತ್ಯಾಸವನ್ನ ನೀವು ಗಮನಿಸ್ತಾ ಇಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ. ಯಾಕಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಿಮ್ಮ ಈ ಒಂದು ಸ್ಟ್ರಿಕ್ಟ್ ಡಯಟ್ ಹಾಗೆ ಹೆವಿ ವರ್ಕೌಟ್ ಜೊತೆಯಲ್ಲಿ ನಿಮ್ಮ ಆಹಾರದಲ್ಲಿ ಒಂದು ಪದಾರ್ಥವನ್ನ ನೀವು ಆಡ್ ಮಾಡ್ಕೊಂಡು ಹೋಗಿ ನೋಡಿ. ಖಂಡಿತ ನಿಮ್ಗೆ ಕೆಲವೇ ದಿನದಲ್ಲಿ ನಿಮ್ಮ ಆಹಾರ ಪದಾರ್ಥದಲ್ಲಿ ಈ ಒಂದು ಪದಾರ್ಥವನ್ನ ಆಡ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಮಂಜಿನ ಹಾಗೆ ಕರಗಿಸೋದಕ್ಕೆ ಈ ಒಂದು ಪದಾರ್ಥ ಸಹಕಾರಿಯಾಗತ್ತೆ. ಹಾಗೆ ನಿಮ್ಮ ಗಟ್ ಹೆಲ್ತ್ ಅನ್ನ ಚೆನ್ನಾಗಿರಿಸ್ಕೊಳ್ಳೋ ಮುಖಾಂತರ, ನಿಮ್ಮ ಡೈಜೆಷನ್ ಸಿಸ್ಟಮ್ ಅನ್ನ, ಮೆಟಬಾಲಿಕ್ ಸಿಸ್ಟಮ್ ಅನ್ನ ಚೆನ್ನಾಗಿ ನಡೆಸೋ ಮುಖಾಂತರ ನೀವು ತಿಂದಿರುವ ಆಹಾರ ಪದಾರ್ಥಗಳು ನಿಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಹಾಗೆ ನಿಮ್ಮ ದೇಹಕ್ಕೆ ಒಂದು ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ ನಿಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗವನ್ನ ಚೆನ್ನಾಗಿ ನಡೆಸೋ ಮುಖಾಂತರ ಕೊಬ್ಬಿನಾಂಶದ ಸುಡುವಿಕೆಗೆ ಈ ಒಂದು ಪದಾರ್ಥ ಸಹಾಯ ಮಾಡುತ್ತೆ. ಹಾಗಿದ್ರೆ ನಮ್ಮ ಆಹಾರ ಪದಾರ್ಥದಲ್ಲಿ ನಾವು ಆಡ್ ಮಾಡ್ಕೊಳ್ಬೇಕಾಗಿರುವ ಆ ಒಂದು ಆಹಾರ ಯಾವುದು ಅಂತ ಹೇಳಿದ್ರೆ ಅದುವೇ ಮೊಸರು ಅಥವಾ ಕರ್ಡ್. ಖಂಡಿತವಾಗಿಯೂ ಮೊಸರಿನಿಂದ ನಮ್ಮ ದೇಹದ ತೂಕವನ್ನ ಇಳಿಸ್ಕೊಳ್ಳುವಂತಹ ಒಂದು ವಿಧಾನವನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನರಲ್ಲಿ ಒಂದು ಗೊಂದಲ ಇರುತ್ತೆ, ಮೊಸರು ಒಂದು ಕೊಬ್ಬಿನ ಪದಾರ್ಥ, ಇದರಿಂದ ಹೇಗೆ ನಮ್ಮ ದೇಹದ ಕೊಬ್ಬನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಮೊಸರನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇನ್ನಷ್ಟು ಕೊಬ್ಬು ಹೆಚ್ಚಳ ಆಗುತ್ತೆ ಅಂತ ಹೇಳಿ. ಆದ್ರೆ ಕೊಬ್ಬಿನಲ್ಲಿ ಎರಡು ರೀತಿಯಾದ ಕೊಬ್ಬು ಅನ್ನೋದು ಸಿಗುತ್ತೆ. ಒಂದು ಆರೋಗ್ಯಕರ ಕೊಬ್ಬು, ಇನ್ನೊಂದು ಅನಾರೋಗ್ಯಕರ ಕೊಬ್ಬು. ಆರೋಗ್ಯಕರ ಕೊಬ್ಬಿನಲ್ಲಿ ನಮ್ಗೆ ಈ ಮೊಸರು, ಹಾಲು, ತುಪ್ಪ ಇವೆಲ್ಲ ಸಿಗುವಂಥದ್ದು. ಈ ಎಲ್ಲಾ ಪದಾರ್ಥಗಳು ಅನ್ನೋದು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ಕ್ಯಾಲ್ಸಿಯಂ, ಫೈಬರ್ ಎಲ್ಲ ಒಂದು ಪೋಷಕಾಂಶಗಳು ಈ ಒಂದು ಕಪ್ ಮೊಸರಲ್ಲಿ ನಮಗೆ ದಿನನಿತ್ಯಕ್ಕೆ ಎಷ್ಟು ಒಂದು ಪ್ರೋಟೀನ್ ಅವಶ್ಯಕತೆ ಇದೆ, ಕ್ಯಾಲ್ಸಿಯಂ ಅವಶ್ಯಕತೆ ಇದೆ, ಅಷ್ಟು ಪ್ರಮಾಣದ ಒಂದು ನ್ಯೂಟ್ರಿಷನ್ ಅನ್ನ ಒಂದು ಕಪ್ ಮೊಸರು ನಮಗೆ ಕೊಡುವಂಥದ್ದು. ಹಾಗಾಗಿ ದಿನನಿತ್ಯ ನಮ್ಮ ಆಹಾರದಲ್ಲಿ ಮೊಸರನ್ನ ಸೇರಿಸಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುತ್ತೆ. ಅದೇ ರೀತಿ ನಮ್ಮ ಗಟ್ ಹೆಲ್ತ್ ಅನ್ನೋದು ಕೂಡ ಚೆನ್ನಾಗಿರುತ್ತೆ. ನಮ್ಮ ಗಟ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಆರೋಗ್ಯಕರವಾಗಿರೋದಕ್ಕೆ ನಮಗೆ ಸಹಕಾರಿಯಾಗುತ್ತೆ. ಈ ಒಂದು ಗಟ್ ಹೆಲ್ತ್ ನ ಚೆನ್ನಾಗಿರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಮೊಸರಿನಲ್ಲಿರುವಂತಹ ಪ್ರೋಬಯೋಟಿಕ್ಸ್, ಜೀವಂತ ಬ್ಯಾಕ್ಟೀರಿಯಾಗಳು ಅನ್ನೋದು ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ನಮ್ಮ ಕರುಳಿನ ಆರೋಗ್ಯವನ್ನ ಚೆನ್ನಾಗಿರಿಸ್ಕೊಳ್ಳೋದಕ್ಕೆ, ಗಟ್ ಹೆಲ್ತ್ ನ ಚೆನ್ನಾಗಿರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಹೊಟ್ಟೆ ಸುತ್ತ ಸಂಗ್ರಹವಾಗಿರುವ ಫ್ಯಾಟ್ ಅಂತ ಏನ್ ಹೇಳಿ ಕರಿತೀವಿ, ಬೆಲ್ಲಿ ಫ್ಯಾಟ್ ಅಂತ ಏನ್ ಹೇಳಿ ಕರಿತೀವಿ, ಇದನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಮೊಸರಿನಲ್ಲಿರುವಂತಹ ರಿಚ್ ಕ್ಯಾಲ್ಸಿಯಂ ಅನ್ನೋದು ನಮ್ಮ ದೇಹದಲ್ಲಿ ಬಿಡುಗಡೆ ಆಗುವಂತಹ ಒಂದು ಸ್ಟ್ರೆಸ್ ಹಾರ್ಮೋನ್, ಕಾರ್ಟಿಸಲ್ ಹಾರ್ಮೋನ್ ಅನ್ನ ಕಡಿಮೆ ಮಾಡೋ ಮುಖಾಂತರ ಈ ಒಂದು ಹಾರ್ಮೋನ್ ನಮ್ಮ ದೇಹದಲ್ಲಿ ಫ್ಯಾಟ್ ಅನ್ನ ಸಂಗ್ರಹವಾಗೋದಕ್ಕೆ ಉತ್ತೇಜನ ಕೊಡುತ್ತೆ. ಈ ಒಂದು ಕಾರ್ಟಿಸಲ್ ಹಾರ್ಮೋನ್ ಅನ್ನ ಕಡಿಮೆ ಮಾಡ್ತಾ ಬಂದ ಹಾಗೆ ನಮ್ಮ ಹೊಟ್ಟೆಯ ಸುತ್ತ ಬೆಲ್ಲಿ ಫ್ಯಾಟ್ ಸಂಗ್ರಹವಾಗಿರೋದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಈ ಒಂದು ಮೊಸರಿನಲ್ಲಿರುವಂತಹ ಕ್ಯಾಲ್ಸಿಯಂನಿಂದಾಗಿ. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ಪ್ರೋಟೀನ್ ಇಂದಾಗಿ ನಮ್ಗೆ ಹೆಚ್ಚು ಸಮಯದ ತನಕ ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ. ನಮ್ಮ ಸ್ನಾಯುಗಳ ಬಲವನ್ನ ಹೆಚ್ಚಿಸುತ್ತೆ. ಇದರಿಂದ ಹೊಟ್ಟೆ ತುಂಬಿದ ಅನುಭವ ಸಿಗುವ ಮುಖಾಂತರ ನಾವು ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನ ತಿಂತೀವಿ. ಇದರಿಂದ ನಮ್ಮ ದೇಹದಲ್ಲಿ ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಈ ಒಂದು ಮೊಸರು ಅನ್ನೋದು ಸಹಕಾರಿಯಾಗುವಂಥದ್ದು. ಹಾಗಿದ್ರೆ ಈ ಒಂದು ಮೊಸರನ್ನ ನಾವು ಯಾವ ರೀತಿ ಬಳಸಿದ್ರೆ, ಯಾವ ಸಮಯದಲ್ಲಿ ಬಳಸಿದ್ರೆ ನಮ್ಮ ದೇಹಕ್ಕೆ ಪರಿಪೂರ್ಣವಾದ ರೀತಿಯಲ್ಲಿ ಒಂದು ಪೋಷಕಾಂಶಗಳು ಸಿಗುತ್ತೆ, ಹಾಗೆ ನಮ್ಮ ದೇಹದಲ್ಲಿ ತೂಕದ ಹೆಚ್ಚಳ ಆಗದೆ ಇದ್ದ ಹಾಗೆ ತಡೆಯುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಖಂಡಿತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾನೇ ಯೂಸ್ಫುಲ್ ಆಗುವಂತ ವಿಡಿಯೋ. ಹಾಗೆ ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮೊಸರಿನಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಖಂಡಿತ ವಿಡಿಯೋನ ನೋಡಿ. ಫಸ್ಟ್ ಟೈಮ್ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಿದ್ರೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವಂತಹ ಕೊಬ್ಬಿನಾಂಶದ ಕರಗುವಿಕೆಗೆ ಮೊಸರನ್ನ ಹೇಗೆ ಬಳಸೋದ್ರಿಂದ ನಮ್ಮ ತೂಕದ ಇಳಿಕೆ ತುಂಬಾ ವೇಗವಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮವಿಲ್ಲದೆ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಂಡು ಬರೋಣ. ಇಲ್ಲಿ ನಾನು 1 ಕಪ್ ಗಟ್ಟಿಯಾಗಿರುವಂತಹ ಮೊಸರನ್ನ ತೆಗೆದುಕೊಂಡಿದ್ದೀನಿ. ಆದಷ್ಟು ನೀವು ಫ್ರೆಶ್ ಆಗಿರುವ ಮನೆಯಲ್ಲೇ ತಯಾರಿಸಿರುವಂತಹ ಮೊಸರನ್ನ ಯೂಸ್ ಮಾಡಿ. ದಿನನಿತ್ಯ ಬಳಸೋದ್ರಿಂದ ಹೊರಗಡೆಯಿಂದ ತಂದು ಯೂಸ್ ಮಾಡೋದು ಅಷ್ಟು ನಮ್ಮ ಹೆಲ್ತ್ಗೆ ಒಳ್ಳೇದಾಗಲ್ಲ. ಹಾಗಾಗಿ ಫ್ರೆಶ್ ಆರ್ಗ್ಯಾನಿಕ್ ಹೋಮ್ ಮೇಡ್ ಕರ್ಡನ್ನೇ ಯೂಸ್ ಮಾಡಿ.
ಆನಂತರ ಇಲ್ಲಿ ನಾನು ಒಂದು ಪೌಡರನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಪಾತ್ರೆ ಅಥವಾ ತವಾದ ಮೇಲೆ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1 ಚಮಚದಷ್ಟು ಧನಿಯಾ ಬೀಜ ಅಥವಾ ಕೊರಿಯಂಡರ್ ಸೀಡ್ಸನ್ನು ಹಾಕಿದ್ದೀನಿ. ಹಾಗೆ ಒಂದು 11ರಿಂದ 12 ಕಾಳುಗಳಷ್ಟು ಕಾಳು ಮೆಣಸು ಅಥವಾ ಪೆಪ್ಪರನ್ನು ಹಾಕಿದ್ದೀನಿ. ಒಂದು ಅರ್ಧ ಇಂಚಾಗುವಷ್ಟು ದಾಲ್ಚಿನ್ನಿ ಚಕ್ಕೆ ಅಥವಾ ಸಿನಮನ್ ಸ್ಟಿಕ್ಸನ್ನು ಹಾಕ್ತಾ ಇದ್ದೀನಿ. ಆನಂತರ ಒಂದು 2ರಿಂದ 3 ಕ್ಲೋವ್ಸ್ ಅಥವಾ ಲವಂಗವನ್ನು ಸೇರಿಸಿದ್ದೀನಿ. ಈ 4 ಇಂಗ್ರೀಡಿಯೆಂಟ್ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇವೆಲ್ಲವೂ ಕೂಡ ಒಂದು ಮಸಾಲೆ ಪದಾರ್ಥಗಳು, ದಿನನಿತ್ಯ ನಮ್ಮ ಅಡುಗೆಗೆ ಬಳಸುವಂಥದ್ದು. ಆದರೆ ಇದರಲ್ಲಿ ನಮ್ಮ ತೂಕದ ಇಳಿಕೆಗೆ ತುಂಬಾನೇ ಹೆಲ್ಪ್ ಮಾಡುವಂತಹ ಆರೋಗ್ಯಕಾರಿ ಪ್ರಯೋಜನಗಳು ಈ ಎಲ್ಲ ಮಸಾಲೆ ಪದಾರ್ಥಗಳಲ್ಲೂ ಸಿಗುವಂಥದ್ದು. ಧನಿಯಾ ಬೀಜದಲ್ಲಿ ನಮಗೆ ನಮ್ಮ ದೇಹದಲ್ಲಿರುವಂತಹ ಹೆಚ್ಚುವರಿ ನೀರನ್ನು ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಹೊಟ್ಟೆ ಉಬ್ಬರ, ಮಲೆಬದ್ಧತೆ ಸಮಸ್ಯೆ ಇಂಥವುಗಳನ್ನು ತಡೆಯೋ ಮುಖಾಂತರ ನಮ್ಮ ದೇಹದಿಂದ ಕಲ್ಮಶಗಳನ್ನು ಹೊರಹಾಕಿ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಿ ನಮ್ಮ ತೂಕದ ಇಳಿಕೆಗೆ ಇದು ಸಹಕಾರಿಯಾಗುತ್ತೆ. ಇಲ್ಲಿ 4 ಇಂಗ್ರೀಡಿಯೆಂಟನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಪೌಡರ್ ಆಗಿನಾದರೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ಥರ ಕ್ರಷ್ ಮಾಡಿ ಪೌಡರ್ ಆದರೂ ಮಾಡ್ಕೊಳ್ಬೋದು. ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು. ಇನ್ನು 2ನೇದಾಗಿ ನಾನು ಬಳಸಿರುವಂಥದ್ದು ಪೆಪ್ಪರ್ ಅಥವಾ ಕಾಳು ಮೆಣಸು. ಈ ಒಂದು ಪೆಪ್ಪರಲ್ಲಿ ನಮಗೆ ಪೆಪ್ಪರಿನ್ ಅನ್ನೋ ಒಂದು ಅಂಶ ಸಿಗುತ್ತೆ. ಈ ಒಂದು ಪೆಪ್ಪರಿನ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿರುವ ಆಹಾರ ಪದಾರ್ಥದಲ್ಲಿರುವ ಎಲ್ಲ ಪೋಷಕಾಂಶಗಳು ಸರಿಯಾಗಿ ಹೀರಿಕೊಳ್ಳುವ ಮುಖಾಂತರ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸಿ ನಮ್ಮ ದೇಹದಲ್ಲಿ ಹೊಸ ರೀತಿಯ ಕೊಬ್ಬಿನ ಕೋಶಗಳ ರಚನೆ ಆಗೋದನ್ನು ತಡೆಯುವ ಮುಖಾಂತರ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ಇನ್ನು 3ನೇದಾಗಿ ಚಕ್ಕೆ ಅಥವಾ ಸಿನಮನ್ ಅನ್ನೋದು, ಇದು ನಮ್ಮ ಅನಗತ್ಯ ಹಸಿವನ್ನು ತಡೆಯುವ ಮುಖಾಂತರ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡೋ ಮುಖಾಂತರ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಣೆ ಮಾಡಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಇನ್ನು 4ನೇದಾಗಿ ಲವಂಗ. ಈ ಒಂದು ಲವಂಗದಲ್ಲಿ ನಮಗೆ ಯೂಸಿನಾಲ್ ಅನ್ನೋ ಒಂದು ಕಾಂಪೌಂಡ್ ಸಿಗುತ್ತೆ. ಹಾಗೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಮತ್ತು ನಾರಿನಾಂಶ ಹೊಟ್ಟೆಯ ಬೊಜ್ಜನ್ನು ಕರಗಿಸೋದಕ್ಕೆ, ಬೆಲ್ಲಿ ಫ್ಯಾಟನ್ನು ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಈ 4 ಇಂಗ್ರೀಡಿಯೆಂಟ್ಸನ್ನು ನಾವು ಮೊಸರಿನ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ 1 ಸ್ಪೂನಷ್ಟು ಈ ಪೌಡರನ್ನು ಗಟ್ಟಿ ಮೊಸರಲ್ಲಿ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ಹೆವಿ ಪ್ರೋಟೀನ್ ರಿಚ್ ಒಂದು ಮೀಲ್ ರೆಡಿ ಆಗುತ್ತೆ ಮೊಸರಲ್ಲಿ ಮಿಕ್ಸ್ ಮಾಡಿದಾಗ. ಹಾಗೆ ಒಂದು ವೆಯ್ಟ್ ಲಾಸಿಗೆ ಒಂದು ಪರ್ಫೆಕ್ಟ್ ಆಗಿರೋ ಮನೆಮದ್ದು ಅಂತಲೇ ಹೇಳ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಮೊಸರನ್ನು ಈ ರೀತಿಯಾಗಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಇದು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಕೊಬ್ಬಿನಾಂಶದ ಸುಡುವಿಕೆಗೆ, ಹೊಟ್ಟೆಯ ಸುತ್ತ, ಸೊಂಟದ ಸುತ್ತ ಇರುವಂತಹ ಬೆಲ್ಲಿ ಫ್ಯಾಟನ್ನು ಕರಗಿಸೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ತಿಳಿಸಿದ್ದೀನಿ. ಖಂಡಿತವಾಗಿಯೂ ಯಾವುದೇ ರೀತಿ ಡೌಟ್ ಇಲ್ಲದೆ ನಿಮ್ಮ ದಿನನಿತ್ಯದ ಊಟದಲ್ಲಿ ಈ ರೀತಿಯಾದ ಮೊಸರನ್ನು ನೀವು ತಯಾರಿಸಿಕೊಂಡು 1 ವಾರದಿಂದ 10 ದಿವಸದವರೆಗೆ ಕಂಟಿನ್ಯೂಸ್ ಆಗಿ ತಿಂದು ನೋಡಿ. ನೀವೇ ಇದರಿಂದ ಡಿಫ್ರೆನ್ಸನ್ನು ನೋಡ್ತೀರಾ. ಹಾಗೆ ನಿಮ್ಮ ಗಟ್ ಹೆಲ್ತನ್ನು ಇನ್ನೂ ಚೆನ್ನಾಗಿ ಆರೋಗ್ಯಕರವಾಗಿರಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದಲೂ ದೂರ ಬರ್ತೀರಾ. ಟ್ರೈ ಮಾಡಿ. ನೀವು ನಿಮ್ಮ ತೂಕದ ಇಳಿಕೆಯನ್ನು ಮಾಡ್ಕೊಳ್ಬೇಕು, ಆರೋಗ್ಯಕರವಾಗಿ ನಿಮ್ಮ ತೂಕವನ್ನು ಇರಿಸ್ಕೊಳ್ಬೇಕು, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಇರುವಂಥ ರೀತಿಯಲ್ಲಿ ಮನೆಯಲ್ಲೇ ಇದ್ದು ನಿಮ್ಮ ತೂಕದ ನಷ್ಟಕ್ಕೆ ನೀವು ಅನ್ಕೊಳ್ತಾ ಇದ್ರೆ ಈ ಒಂದು ರೆಮಿಡಿ ನಿಮಗೆ ತುಂಬಾ ಸೂಟ್ ಆಗುವಂಥದ್ದು, ತುಂಬಾ ಯೂಸ್ಫುಲ್ ಆಗುವಂಥದ್ದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಇದನ್ನು ನೀವು ದಿನಕ್ಕೆ 1ರಿಂದ 2 ಕಪ್ವರೆಗೂ ತಿನ್ಬೋದು. ಒಂದು ಸ್ನ್ಯಾಕ್ ರೂಪದಲ್ಲಿ ಆದರೂ ತಿನ್ಬೋದು, ಇಲ್ಲ ಊಟಕ್ಕಿಂತ ಮುಂಚೆ ಆದರೂ ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್, ಮಿಡ್ ಸ್ನ್ಯಾಕ್, ಯಾವ ಟೈಮಲ್ಲಿ ನಿಮಗೆ ತಿನ್ಬೋದು ಅನ್ಸುತ್ತೆ ಆ ಟೈಮಲ್ಲೆಲ್ಲ ನೀವು ತಿನ್ಬೋದು. ಇದನ್ನು ತಿನ್ನೋದ್ರಿಂದ ಒಂದು ಹೊತ್ತಿನ ಊಟವನ್ನು ಕೂಡ ಬ್ಯಾಲೆನ್ಸ್ ಮಾಡುವಷ್ಟು ಒಂದು ಹೆವಿ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ತೀನಿ. ಇದನ್ನು ತಿಂದು ನೀವು ಎಷ್ಟು ಸಮಯದವರೆಗೂ ಹಸಿವೆ ಆಗದೆ ಇರೋ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಈ 1 ಕಪ್ ಮೊಸರು ಅಂತಲೇ ಹೇಳಬಲ್ಲೆ ನಾನು. ಅಷ್ಟು ಒಂದು ಫುಲ್ ಸ್ಯಾಟೈಟಿ ಕೊಡುವಂಥದ್ದು, ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುವಂಥದ್ದು. ಹಾಗಾಗಿ ನಮಗೆ ಎಷ್ಟು ಹೊಟ್ಟೆ ತುಂಬಿದ ಅನುಭವ ಇರುತ್ತೆ ಅಷ್ಟು ಹೊತ್ತಿನವರೆಗೂ ನಾವು ಊಟವನ್ನು ಮಾಡೋದಕ್ಕೆ ಮನಸ್ಸಾಗಲ್ಲ. ಆವಾಗ ನಮ್ಮ ದೇಹಕ್ಕೆ ಕ್ಯಾಲೋರಿ ಅನ್ನೋದು ನಾವು ಕಡಿಮೆಯಾಗಿ ತೆಗೆದುಕೊಳ್ತೀವಿ. ಕಡಿಮೆಯಾಗಿ ತೆಗೆದುಕೊಳ್ತಾ ಹೋದ ಹಾಗೆ ನಮ್ಮ ದೇಹದಲ್ಲಿ ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಅನ್ನೋದು ಹೆಚ್ಚಾಗ್ತಾ ಹೋದ ಹಾಗೆ ತನ್ನಿಂದ ತಾನೇ ಕೊಬ್ಬಿನಾಂಶದ ಕರಗುವಿಕೆ ಅನ್ನೋದು ಆರಾಮಾಗಿ ಈಸಿಯಾಗಿ ಆಗೋದಕ್ಕೆ ಸಹಕಾರಿಯಾಗುತ್ತೆ. ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಚೆನ್ನಾಗಿ ನಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಿ ನಡೆದಷ್ಟು, ಡೈಜೆಷನ್ ಸಿಸ್ಟಮ್ ಅನ್ನೋದು ಚೆನ್ನಾಗಿ ನಡೆದಷ್ಟು ನಾವು ತಿಂದಿರುವ ಆಹಾರದಲ್ಲಿರುವ ಎಲ್ಲ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಅನ್ನೋದು ಕೂಡ ಚೆನ್ನಾಗಿ ನಡೀತಾ ಹೋಗುತ್ತೆ. ಮೆಟಬಾಲಿಕ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಹಾಗಾಗಿ ದಿನನಿತ್ಯ ಊಟದಲ್ಲಿ ಈ 1 ಕಪ್ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ರಾತ್ರಿ ಸಮಯದಲ್ಲಿ ಇದನ್ನು ತೆಗೆದುಕೊಳ್ಳೋದನ್ನ ಸ್ಕಿಪ್ ಮಾಡಿ. ಕೆಲವರಿಗೆ ಕಫ ಆಗುವಂಥ ಚಾನ್ಸಸ್ ಇರುತ್ತೆ ರಾತ್ರಿ ಸಮಯದಲ್ಲಿ ತಿಂದರೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಅವಾಯ್ಡ್ ಮಾಡಿ. ಡೇ ಟೈಮಲ್ಲಿ ಯಾವಾಗಲಾದರೂ ನೀವು ತೆಗೆದುಕೊಳ್ಬೋದು. ಖಂಡಿತ ಟ್ರೈ ಮಾಡಿ. ಇದರ ಜೊತೆಯಲ್ಲಿ ನಿಮ್ಮ
ಬ್ಯಾಲೆನ್ಸ್ ಡಯಟನ್ನು, ಹೆವಿ ವರ್ಕೌಟನ್ನು ಎಲ್ಲದನ್ನು ಕೂಡ ಮೇಂಟೈನ್ ಮಾಡಿಕೊಂಡು ಬನ್ನಿ. ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿದು ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ರೂಢಿಸ್ಕೊಂಡು ಹೋದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಟ್ರೈ ಮಾಡಿದ ಮೇಲೆ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಕಮೆಂಟಿಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ರೆಮಿಡಿನ ಯೂಸ್ ಮಾಡೋದಕ್ಕೆ. ಹಾಗೆ ನಮಗೂ ಕೂಡ ಒಂದು ಮೋಟಿವೇಟ್ ಸಿಗುತ್ತೆ ಈ ವಿಡಿಯೋನ ಮಾಡಿದ್ದಕ್ಕೆ. ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.